ನಮಸ್ಕಾರ ಸ್ನೇಹಿತರೆ. ಹೆಂಡತಿಯ ಮೂಲಕ ಕೋಟ್ಯಾಧಿಪತಿ ಆಗ್ತಾರೆ ಈ ರಾಶಿಯ ಪುರುಷರು. ಮನೆಯಲ್ಲಿ ಹಣವೇ ಹಣ. ಹೌದು, ಜ್ಯೋತಿಷ್ಯದ ಪ್ರಕಾರ ಅದೃಷ್ಟ ಯಾರಿಗೆ ಯಾವಾಗ ಮತ್ತು ಹೇಗೆ ಬರುತ್ತದೆ ಎಂದು ಹೇಳುವುದು ಅಸಾಧ್ಯ. ಆದರೆ ಕೆಲವು ರಾಶಿ ಚಕ್ರ ಚಿಹ್ನೆಗಳು ಅದೃಷ್ಟಶಾಲಿ ಆಗಿರುತ್ತವೆ ಎಂದು ಹೇಳಲಾಗುತ್ತದೆ. ಅಲ್ಲಿಯವರೆಗೆ ಅವರು ಬಡವರಾಗಿದ್ದರೂ ಸಹ ಅವರು ತಮ್ಮ ಹೆಂಡತಿಯರ ಮೂಲಕ ಕೋಟ್ಯಾಧಿಪತಿಗಳಾಗುತ್ತಾರೆ. ಯಾವ ರಾಶಿ ಚಕ್ರ ಚಿಹ್ನೆಗಳಿಗೆ ಈ ಅದೃಷ್ಟ ಇದೆ ಎಂದು ತಿಳಿಯೋಣ. ಒಟ್ಟು 12 ರಾಶಿ ಚಕ್ರ ಚಿಹ್ನೆಗಳು ಮತ್ತು 9 ಗ್ರಹಗಳಿವೆ. ಪ್ರತಿಯೊಂದು ರಾಶಿ ಚಕ್ರವು ವಿಭಿನ್ನ ವ್ಯಕ್ತಿತ್ವವನ್ನು ಹೊಂದಿರುತ್ತದೆ. ಕೆಲವೊಮ್ಮೆ ಗ್ರಹಗಳ ಪ್ರಭಾವದಿಂದ ಕೆಲವರು ಅದೃಷ್ಟಶಾಲಿಯಾಗಿದ್ದರೆ ಇತರರು ಆರ್ಥಿಕ ಸಮಸ್ಯೆಗಳನ್ನು ಎದುರಿಸುತ್ತಾರೆ. ಆದರೆ ಈಗ ಯಾವ ರಾಶಿ ಚಕ್ರ ಚಿಹ್ನೆಗಳು ತಮ್ಮ ಹೆಂಡತಿಯರಿಂದ ಕೋಟ್ಯಾಧಿಪತಿಗಳಾಗುತ್ತಾರೆ ಎಂದು ತಿಳಿಯೋಣ. ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ. ಹಾಗೆ ವೈದಿಕ ಜ್ಯೋತಿಷ್ಯ ಮತ್ತು ಆಚಾರ ವಿಚಾರಗಳಲ್ಲಿ ನಂಬಿಕೆ ಇದ್ದರೆ ವಿಡಿಯೋಗೊಂದು ತಪ್ಪದೆ ಲೈಕ್ ಕೊಟ್ಟು ನಿಮ್ಮ ಆತ್ಮೀಯರಿಗೆ ಶೇರ್ ಮಾಡಿ. ಮೊದಲನೆಯದಾಗಿ ವೃಷಭ ರಾಶಿ. ವೃಷಭ ರಾಶಿ ಪುರುಷರು ಹೆಚ್ಚಾಗಿ ಐಷಾರಾಮಿಗಳಲ್ಲಿ ಆಸಕ್ತಿ ಹೊಂದಿರುತ್ತಾರೆ. ಅವರ ಬಳಿ ಯಾವಾಗಲೂ ಹೆಚ್ಚಿನ ಹಣವಿರುವುದಿಲ್ಲ. ಆದರೆ ಅವರು ತಮ್ಮ ಹೆಂಡತಿಯರ ಮೂಲಕ ಅದೃಷ್ಟವನ್ನು ಪಡೆಯುತ್ತಾರೆ. ಈ ರಾಶಿ ಚಕ್ರ ಚಿಹ್ನೆಯ ವಿಶೇಷ ಗುಣವೆಂದರೆ ಶ್ರೀಮಂತ ಹುಡುಗಿ ಅವರ ಜೀವನದಲ್ಲಿ ಹೆಂಡತಿಯಾಗಿ ಬರುತ್ತಾಳೆ. ಇದರಿಂದಾಗಿ ಅವರು ಮದುವೆಯ ನಂತರ ಕೋಟ್ಯಾಧಿಪತಿಗಳಾಗುತ್ತಾರೆ. ಎರಡನೆಯದಾಗಿ ತುಲಾರಾಶಿ. ತುಲಾರಾಶಿಯವರು ಬಾಲ್ಯದಿಂದಲೂ ಕಷ್ಟಗಳು ಮತ್ತು ಆರ್ಥಿಕ ಸಮಸ್ಯೆಗಳನ್ನು ಎದುರಿಸಬಹುದು. ಆದರೆ ಸಂಗಾತಿಯನ್ನು ಪಡೆದ ನಂತರ ಅವರಿಗೆ ಅದೃಷ್ಟ ಬರುತ್ತದೆ. ಶ್ರೀಮಂತ ಪತ್ನಿಯ ಆಗಮನದಿಂದಾಗಿ ಲಕ್ಷ್ಮೀ ದೇವಿಯು ಅವರ ಮನೆಯಲ್ಲಿ ಇರುತ್ತಾಳೆ. ಹಣದ ಕೊರತೆ ಇರುವುದಿಲ್ಲ. ಮನೆಯ ಒಳಗೆ ಮತ್ತು ಹೊರಗೆ ಸಕಾರಾತ್ಮಕ ವಾತಾವರಣವಿರುತ್ತದೆ. ಮೂರನೆಯದಾಗಿ ಸಿಂಹರಾಶಿ. ಸಿಂಹರಾಶಿಯವರಿಗೆ ಮದುವೆ ಅದೃಷ್ಟ ತರುತ್ತದೆ. ಮದುವೆಯಾದ ನಂತರ ಅವರು ಬಹಳ ಬೇಗ ಶ್ರೀಮಂತರಾಗುತ್ತಾರೆ. ಆರ್ಥಿಕ ಸಮಸ್ಯೆಗಳು ಬಗೆಹರಿಯುತ್ತವೆ. ಅವರ ಹೆಂಡತಿಯಿಂದಾಗಿ ಎಲ್ಲ ರೀತಿಯ ವಿಷಯಗಳು ಸಕಾರಗೊಳ್ಳುತ್ತವೆ ಎಂದು ಹೇಳಲಾಗುತ್ತದೆ. ಇನ್ನು ನಾಲ್ಕನೆಯದಾಗಿ ಮಕರ ರಾಶಿ. ಮದುವೆಯ ನಂತರ ಮಕರ ರಾಶಿಯ ಅದೃಷ್ಟ ಬದಲಾಗುತ್ತದೆ. ಅವರಿಗೆ ನಿರೀಕ್ಷೆಯಂತೆ ಹಣ ಸಿಗುತ್ತದೆ. ಅವರು ಸಮರ್ಪಣಾ ಭಾವದಿಂದ ಕೆಲಸ ಮಾಡುತ್ತಾರೆ. ಮನೆಯಲ್ಲಿ ಶಾಂತಿಯುತ ವಾತಾವರಣವಿರುತ್ತದೆ. ಈ ಜನರು ತಮ್ಮ ಹೆಂಡತಿಯಿಂದ ಕೋಟ್ಯಾಧಿಪತಿಗಳಾಗುತ್ತಾರೆ. ಅವರಿಗೆ ಎಂದಿಗೂ ಹಣದ ಕೊರತೆ ಇರುವುದಿಲ್ಲ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟವಾಯಿತಾ? ಇಷ್ಟವಾಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.